ಏ ಶಬೀರ್, ಇವನೇ ಕಣೋ ನಮ್ ಶ್ಯಾಮು. ಹೌದಾ? ನನಗ್ ನಂಬಕ್ಕೆ ಆಗ್ತಾ ಇಲ್ಲ. ಇವರೇ ನಮ್ ಚಿಕ್ಕದಣಿ ಆಗಿದ್ರೆ ಇವ್ರ ಕುದುರೆ ಯಾವ್ದು ಅಂತ ಇವರೇ ತೋರಿಸ್ಲಿ ನೋಡೋಣ. ನೀನು ನನ್ ಪರೀಕ್ಷೆ ಮಾಡ್ತಿದ್ಯಾ? ಹೋಗಿ ನನ್ ಕುದುರೆ ಭೈರವನ್ ಕರ್ಕೊಂಬಾ. ಭೈರವನ? ಸರಿ ಚಿಕ್ಕದಣಿ. ಬನ್ನಿ ಚಿಕ್ಕದಣಿ. ಈ ನಮ್ ಭೈರವ 3 ಮೈಲಿ ದೂರದಲ್ಲಿರೋ ಆಂಜನೇಯನ ದೇವಸ್ಥಾನನ 1.5 ನಿಮಿಷದಲ್ಲಿ ಸುತ್ತು ಬರ್ತಿದ್ದ. ಈಗಲೂ ಅದೇ ಮಾಡಿ ಬನ್ನಿ. ಪುನಃ ನಮ್ ಶ್ಯಾಮ್ನ ಪರೀಕ್ಷೆ ಮಾಡಕ್ ಹೋಗ್ತೇನೋ ಇಡಿಯಟ್? ಅಣ್ಣ, ನೀನ್ ಯಾಕಡೆ ಎದುರ್ಕೋತ್ಯಾ? ನಾ ಓಡಿಸ್ತೀನಿ. ಬೇಡ ಶ್ಯಾಮು, ನಿನಗೆ ಅಭ್ಯಾಸ ತಪ್ಪೋಗಿದೆ. ಅದ್ ತುಂಟ್ ಕುದುರೆ ಬೇರೆ. ನೀನ್ ಯಾಕಡೆ ಎದುರ್ಕೋತ್ಯಾ? ಏ ಶಬೀರ್, ಹತ್ಸೋ. ಹಾಗೆ ಬರ್ತಾ ಇರು, ಜೀಪನೆ ಫಾಲೋ ಮಾಡ್ತಾ ಇರು, ಹೆದರ್ಕೋಬೇಡ. ಏನಪ್ಪ, ಏನಾಯ್ತು? ಮೈಗೇನ್ ತೊಂದರೆ ಆಗ್ಲಿಲ್ವಲ್ಲ? ಹೆದರ್ಕೊಂಡ್ಬಿಟ್ಯಾ? ನೀನ್ ಯಾಕೆ ರೈಡ್ ಮಾಡೋದಕ್ಕೆ ಹೋದೆ? ಇಲ್ಲ, ಪ್ರತಿನಿತ್ಯ ನಾ ಇದೇ ಹಾರ್ಸ್ ಓಡಿಸೋದು. ಇವತ್ ಯಾಕೋ ಉಚ್ಚಾಪಟ್ಟೆ ಓಡ್ಬಿಡ್ತು. ಚಾಪಟ್ಟೆ ಓಡ್ಬಿಟ್ಟಿದೆ. ಯಾರೋ ರಮ್ ಕುಡಿಸ್ಬಿಟ್ಟಿದ. ರಮ್ ಅಲ್ಲ, ಇನ್ ಮೇಲೆ ನೀನ್ ಕುದುರೆ ಹತ್ತಬೇಕಾದ್ರೆ ಈ ತರ ವಾಸನೆ ಬಂದ್ರೆ ಹತ್ತು ಕುಡ್ದು ನೋಡು. ಆ ವಾಸನೆನ ಗುರ್ತಿಟ್ಕೋಬೇಕು. ಇಲ್ಲ ಅಂದ್ರೆ ಇವತ್ತಾಗ್ತಿತ್ತಲ್ಲ ಅಪಾಯ. ಹಾಗಾಗ್ಬಿಡುತ್ತೆ. ಸರಿ, ಹೋಗೋಣ. ನನ್ ಕುದುರೆ? ಕುದುರೆ ಅದು ರಮ್ ಕುಡಿದಿರೋ ಕುದುರೆ ಅಲ್ವಾ? ಅದಕ್ಕೆ ರಸ್ತೆ ಗೊತ್ತಿರುತ್ತೆ. ಬರುತ್ತೆ, ಬಾ. ಕುದುರೆಗೆ ರಮ್ ಕುಡಿಸಿ ಹುಡುಗನ್ ಸಾಯಿಸ್ಬೇಕು ಅಂತ ನೋಡ್ತಿದ್ದೇನೋ. ಐಮ್ ಸಾರಿ ಸರ್, ಇವನು ಈ ತರ ಮಾಡ್ತಾನೆ ಅಂತ ನಾ ಕನ್ಸು ಅನ್ಕೊಂಡಿರ್ಲಿಲ್ಲ. ಅಕಸ್ಮಾತ್ ನಾನು ಬರೋ ಹೊತ್ತಿಗೆ ಸರೋಯ್ತು. ಇಲ್ಲ ಅಂದ್ರೆ ಶಾಮು ಸತ್ತು ನೀವೆಲ್ಲ ಕಂಬಿ ಅಣಿಸ್ಬೇಕಾಗಿ ಬರ್ತಿತ್ತು. ಐ ಅಂಡರ್ಸ್ಟ್ಯಾಂಡ್ ಸರ್, ಐ ಅಂಡರ್ಸ್ಟ್ಯಾಂಡ್. ಹೋಗೋ, ಇನ್ಮೇಲೆ ನಿನ್ನ ಮುಖ ತೋರಿಸ್ಬೇಡ. ಹೋಗೋ. ದಣಿ ದಣಿ, ದಿನ ಕುದುರೆಗೆ ರಮ್ ಕುಡಿಸೋ ಅಭ್ಯಾಸ ಉಂಟು. ಇವತ್ತು ಅದೇ ರೀತಿ ಕುಡಿಸಿದ್ದೆ. ಚಿಕ್ಕ ದಣಿಯವ್ರು ಬಂದು ಕುದುರೆ ಸವಾರಿ ಮಾಡ್ತಾರೆ ಅಂತ ಗೊತ್ತಿಲ್ಲ ದಣಿ. ತಪ್ಪು ಮಾಡು. ಆಯ್ತು ಬಿಡಿ, ಕ್ಷಮಿಸ್ಬಿಡಿ ಅಮ್ಮನ. ಏನೋ ಅಕಸ್ಮಾತ್ ತಿಳಿದೇ ಆಗಿರೋದು ಇದು. ಇನ್ಮೇಲೆ ಈ ತರ ಎಲ್ಲ ಅಚಾತುರಿ ಆಗದಂಗ ನೀನ್ ನೋಡ್ಕೋಬೇಕು. ಸರ್, ಸಮಯಕ್ಕೆ ಸರಿಯಾಗಿ ಬಂದು ನಮ್ ಶ್ಯಾಮನ್ ಉಳಿಸ್ಕೊಟ್ರಿ. ನಿಮ್ಗೆ ಹ್ಯಾಕ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಲ್ಲ. ಇದೆಲ್ಲ ಥ್ಯಾಂಕ್ಸ್ ಹೇಳೋದಕ್ಕೇನಿದೆ, ನನ್ನ ಕರ್ತವ್ಯ ನಾನು ಮಾಡಿದೆ. ನಾನು ಬರ್ಲಾ? ಓಕೆ ಸರ್, ಬರ್ತೀನಪ್ಪ. ಬರ್ತೀನಿ ಹರಿ. ಥ್ಯಾಂಕ್ ಯು ಸರ್.